ಯಾವ ಪ್ರಾಣಿಗೆ 8 ಕಣ್ಣಿವೆ? ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಆ ಪ್ರಾಣಿ ಮೇಲೆ ಮೂವಿನೂ ಐತಿ. ಮೂವಿ ಇದೆಯಾ? ಈ ತಿಂಗಳ 30ನೇ ತಾರೀಕಿಗೆ ರಿಲೀಸ್ ಆಕೈತೆ. ಪಕ್ಷಿಗ ಅಲ್ಲ, ಟಾಕ್ಸಿಕ್ ಮುಂದಿನ ತಿಂಗಳ. ಯಾವ ಪ್ರಾಣಿಗೆ 8 ಕಣ್ಣಿದೆ? ಅಮೀಬಾ? ನಾನು ಅವನಲ್ಲ. ಅಲ್ಲ. ಅಕ್ಟೋಪಸ್? ಆಕ್ಟೋಪಸ್ ಅಲ್ಲ. ಫಸ್ಟ್ ಲೆಟರ್ ಕ್ಲೂ ಕೊಡ್ಲಿ? ದೇ. ಅತಿ ಹೆಚ್ಚು ತೆಂಗು ಬೆಳೆಯುವ ಜಿಲ್ಲೆ? ಅತಿ ಹೆಚ್ಚು ತೆಂಗು ಬೆಳೆಯುವ ಜಿಲ್ಲೆ ತುಮಕೂರಾ? ತುಮಕೂರು ಕರೆಕ್ಟ್ ಆನ್ಸರ್. ಅರೆ, ಹುಬ್ಬಳ್ಳಿಗೆ ಹುಬ್ಬಳ್ಳಿ ಅಂತ ಹೆಸರು ಹೆಂಗ್ ಬಂತು? ಹೂಬಳ್ಳಿ ಹಾ, ಕರೆಕ್ಟ್ ಆನ್ಸರ್. ಹೂಬಳ್ಳಿ ಬಾಳದ. ಹಲೋ ಗೈಸ್, ಐ ಆಮ್ ರವಿ ಫ್ರಮ್ ಟಾಕ್ಸ್ ವಿತ್ ರವಿ. ಇವತ್ತಿನ ಕಂಟೆಂಟ್ ಏನಂತಂದ್ರೆ 10 ಕ್ವಶನ್ ಕೇಳ್ತಾನೆ, ಅದ್ರೊಳಗೆ 5 ಕ್ವಶನ್ ಯಾರು ಕರೆಕ್ಟ್ ಹೇಳ್ತಾರಲ್ಲ ಅವ್ರಿಗೆ ನಮ್ ಕಡೆಯಿಂದ ಗಿಫ್ಟ್. ಲೆಟ್ಸ್ ಗೋ ಗೈಸ್. ನಿಮ್ಮ ಹೆಸರು? ವಸೀಮ್ ಆಕಾಶ್. ನಿಮ್ಮ ಹೆಸರು? ಸಮರ್ಥ. ಏನ್ ಮಾಡ್ಕೊಂಡಿದ್ರಿ? ನಾವು ಕಾಮರ್ಸ್ ಸೆಕೆಂಡ್ ಇಯರ್. ಕಾಮರ್ಸ್ ಸೆಕೆಂಡ್ ಇಯರ್. ಓಕೆ, ನಿಮ್ಗೆ ಒಂದಿಷ್ಟು ಕ್ವಶನ್ ಕೇಳ್ತೇನೆ, ಆನ್ಸರ್ ಹೇಳ್ತೀರಿ. ಯಾವ ಪ್ರಾಣಿಗೆ 8 ಕಣ್ಣಿದೆ? 8 ಕಣ್ಣಿರುವಂತ ಪ್ರಾಣಿ ಯಾವುದು? ಅಮೀಬಾ. ಇನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಅಮೀಬಾ ಅಲ್ಲ, ಹಂಗ ಥಿಂಕ್ ಮಾಡ್ರಿ. ಮಾರ್ವೆಲ್ ಮೂವಿ ನೋಡಿರಿ? ಮಾರ್ವಲ್ ಮೂವಿ ನೋಡಿ. ಯಾವ್ದು ಇಷ್ಟ ನಿಮ್ಗೆ ಅದ್ರೊಳಗೆ? ಮಾರ್ವಲ್ ಯಾವ್ದು? ಸ್ಪೈಡರಿಗೆ 8 ಕಣ್ಣಿರುತ್ತೆ. ಸ್ಪೈಡರ್ ಕರೆಕ್ಟ್ ಆನ್ಸರ್. ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದೆ ಎಲ್ಲಿ? ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ. ನಮ್ಮ ಕರ್ನಾಟಕದ ರಾಜಧಾನಿ ಯಾವುದು? ಅದ ಕನ್ನಡದ ಸಾಹಿತ್ಯ ಸಮ್ಮೇಳನ ನಡೆದಿದ್ದು ಫಸ್ಟ್ ಅಲ್ಲೇ ನಡೆದಿದ್ದು. ಕನ್ನಡದ ಮೊದಲ ವಚನಕಾರ ಯಾವುದು? ಅಲ್ಲ, ಹಂಗ ಟ್ರೈ ಮಾಡ್ರಿ. ಇನ್ನೊಂದೆರಡು ಕ್ಲಿಪ್. ಕನ್ನಡದ ಮೊದಲ ವಚನಕಾರ ಯಾರು? ಅಲ್ಲ, ಇನ್ನೊಂದು ಸ್ವಲ್ಪ ಟ್ರೈ ಮಾಡಿ. ಕುಮಾರ. ಅಲ್ಲ ಅಲ್ಲ, ಇನ್ನೊಂದು ಹೆಸರು. ಕುಟ್ಟಬಲ್ಲಿ ಏನು ಇಲ್ಲ. ಫಸ್ಟ್ ಲೆಟರ್ ಕ್ಲೂ ಕೊಡ್ಲಿ? ದೇ. ದೇಸಾಯಿ. ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು? ಟ್ರೈ ಮಾಡ್ರಿ ಇನ್ನೊಂದು. ವಡಾರಾಧನೆ ಗೊತ್ತಿತ್ತಾ? ಅತಿ ಹೆಚ್ಚು ತೆಂಗು ಕೇರಳ. ತೆಂಗಿನಕಾಯಿ ಬೆಳೆಯೋ ಜಿಲ್ಲೆ? ಅಲ್ಲ, ನಮ್ಮ ಕರ್ನಾಟಕದೊಳಗ. ಕರ್ನಾಟಕದ ಸ್ವಲ್ಪ ಹತ್ತಿರ ಇದೆ. ಅಲ್ಲ, 4 ಅಕ್ಷರ ಬರ್ತೈತಿ ಊರ ಹೆಸರು. ಇನ್ನೊಂದೆರಡು ಹೇಳ್ರಿ, ಸಿಕ್ಕಾಬಿಡ್ತೈತೆ ಅದ. ಕೊಪ್ಪಲ್. ಅಲ್ಲ, 4 ಅಕ್ಷರ ಇಲ್ಲ. ಕೊಪ್ಪಳ. ಹೆಸರು? ಮನೋಜ್ ಲುಮಾಣಿ. ಏನ್ ಮಾಡ್ಕೊಂಡಿದ್ರಿ? ಯಾವ ಸ್ಟೂಡೆಂಟ್? ನಾನು ಡಿಪ್ಲೊಮಾ 1 ಇಯರ್ಸ್ ಕೋರ್ಸ್ TRM ಹಚ್ಚಿದ್ದೀನಿ. ಡಿಪ್ಲೊಮಾ ಯಾವುದು? ಟೋಲ್ ರೂಮ್ ಮಷಿನಿಸ್ಟ್ ಅಂತ TRM ಕೋರ್ಸ್ ಅಲ್ಲಿ. ಓಕೆ, ನಾವು ನಿಮ್ಗೆ 10 ಜನರಲ್ ನಾಲೆಜ್ ಕ್ವಶನ್ ಕೇಳ್ತೇವೆ, ಕರೆಕ್ಟ್ ಆನ್ಸರ್ ಹೇಳ್ತೀರಿ. ಹೌದು. ಯಾವ ಪ್ರಾಣಿಗೆ 8 ಕಣ್ಣಿವೆ? 8 ಕಣ್ಣು. ನಿಮ್ಗೇನಾದ್ರೂ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೀವು ಕೊಡ್ಲಿರಿ? ಆ ಪ್ರಾಣಿ ಮೇಲೆ ಮೂವಿನೂ ಐತಿ. ಮೂವಿ ಇದೆಯಾ? ಈ ತಿಂಗಳ 30ನೇ ತಾರೀಕಿಗೆ ರಿಲೀಸ್ ಆಕೈತೆ. ಪಕ್ಷಿಗ? ಅಲ್ಲ, ಟಾಕ್ಸಿಕ್ ಮುಂದಿನ ತಿಂಗಳ. ಈ ತಿಂಗಳ 30. ಈ ತಿಂಗಳ ಗೊತ್ತಿಲ್ಲ. ಮೂವಿ ಜಾಸ್ತಿ. ಸ್ಪೈಡರ್. ಸ್ಪೈಡರ್ಗೆ 8 ಕಣ್ಣಿವೆ. ಫಸ್ಟ್ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದೆ ಎಲ್ಲಿ? ಕ್ಲೂ ಕೊಡಿ. ನೀವು ಮೈಸೂರು ಬಾಜು ಅಕ್ಕಪಕ್ಕ? ಮೈಸೂರು ಆಜು ಬಾಜು. ಹಾ. ಒಂದು ಹಳ್ಳಿ ಇದೆ? ಅಲ್ಲ, ಸಿಟಿನೇ ಅದು. ಸಿಟಿ ಇದೆ. ಹಾ. ಮಂಡ್ಯನ? ಅಲ್ಲ, ಕರ್ನಾಟಕದಲ್ಲಿ ದೊಡ್ಡ ಜಿಲ್ಲೆ ಯಾವುದು? ದೊಡ್ಡ ಜಿಲ್ಲೆ ಬೆಳಗಾವಿ. ಬೆಳಗಾವಿ. ಓಕೆ, ಕನ್ನಡದ ಮೊದಲ ವಚನಕಾರ ಯಾರು? ವಚನಕಾರ. ಕನ್ನಡದ ಮೊದಲ ವಚನಕಾರ?
ಗೊತ್ತಿಲ್ಲ. ದೇವರ ದಾಸಿಮಯ್ಯ. ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು? ಕನ್ನಡದ ಮೊದಲ ಗದ್ಯ ಕೃತಿ ಅದು ವಡ್ಡಾರಾದ. ಅತಿ ಹೆಚ್ಚು ಹತ್ತಿ ಬೆಳೆಯುವ ಜಿಲ್ಲೆ ಯಾವುದು? ಅತಿ ಹೆಚ್ಚು ಇಲ್ಲೇ ಹುಬ್ಳಿ ಆಸ್ಪಾಸ್. ಬೀದರ್. ಅಲ್ಲ ಅಲ್ಲ, ಹುಬ್ಳಿ ಆಸ್ಪಾಸ್. ಹುಬ್ಳಿ ಆಸ್ಪಾಸ್. ಹಾ. ಊರ ಹೆಸರು ಹೇಳ್ರಿ. ಊರ ಹೆಸರು ಹುಬ್ಳಿ ಆಸ್ಪಾಸ್ ಯಾರ್ಯಾರು ಐತಿ ಗೆಸ್ ಮಾಡ್ರಿ. ಇಲ್ಲಿ ಜಾಸ್ತಿ ಇಲ್ಲಣ್ಣ, ನಮ್ಮೂರ ಸೈಡ್ ರಾಮದುರ್ಗ. ಹಾವೇರಿ. ನಮ್ಮ ಹೆಸರು ಜಿಗ್ನೇಶ್ ಕುಮಾರ್ ಅಂತ. ಏನ್ ಮಾಡ್ಕೊಂಡಿದ್ರಿ? ಯಾವ ಇನ್ನ ಸ್ಟೂಡೆಂಟ್? IT ಒಳಗೆ ವರ್ಕ್ ಮಾಡ್ತೀನಿ. ಓಕೆ, ನಾವು ನಿಮ್ಗೆ 10 ಜನರಲ್ ನಾಲೆಜ್ ಕ್ವಶನ್ ಕೇಳ್ತೇವಿ. ಕರೆಕ್ಟ್ ಆನ್ಸರ್ ಹೇಳಿದ್ರೆ ಗಿಫ್ಟ್ ಕೊಡ್ತೇವಿ. ಎಸ್. ಯಾವ ಪ್ರಾಣಿಗೆ 8 ಕಣ್ಣು ಐತಿ? ಯಾವ ಪ್ರಾಣಿಗೆ 8 ಕಣ್ಣು 8 ಕಣ್ಣು ಐತೆ? ಐತಿ. ಅಮೀಬಾ. ಅಲ್ಲ. ಅಕ್ಟೋಪಸ್. ಆಕ್ಟೋಪಸ್ ಅಲ್ಲ. ಆ ಹುಳದ ಮೇಲೆ ಒಂದು ಮೂವಿನೂ ಐತಿ. ಸ್ಕಿಪ್. ಕನ್ನಡದ ಮೊದಲ ಸಾಹಿತ್ಯ ಸಮ್ಮೇಳನ ನಡೆದಿದ್ದು ಎಲ್ಲಿ? ಕನ್ನಡದ ಮೊದಲ ವಚನಕಾರ ಯಾರು? ಬಸವೇಶ್ವರ. ಅಲ್ಲ. ಇನ್ನೊಂದ್ ಎರಡು ಹೇಳ್ರಿ. ಅಕ್ಕಮಹಾದೇವಿ. ಅಲ್ಲ. ವಚನಕಾರ. ಹಾ. ಗೊತ್ತ. ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು? ಅತಿ ಹೆಚ್ಚು ಹತ್ತಿ ಬೆಳೆಯುವ ಜಿಲ್ಲೆ ಯಾವುದು? ಬೆಳುವ ಜಿಲ್ಲೆ. ಹಾ. ಇಲ್ಲಿ ಹುಬ್ಳಿ ಬಾಜು ಯಾವ್ದೈತಿ? ಗದಗ. ಇನ್ನೊಂದೆರಡು ಹೇಳಿ. ಹಾವೇರಿ. ಹಾವೇರಿ ಕರೆಕ್ಟ್ ಆನ್ಸರ್. ಭಾರತದ ಅತಿ ಹೆಚ್ಚು ತಿನ್ನಲ್ಪಡುವ ಧಾನ್ಯ ಯಾವುದು? ಅತಿ ಹೆಚ್ಚು ಅಕ್ಕಿ. ಕರೆಕ್ಟ್ ಆನ್ಸರ್. ಕನ್ನಡದ ಆದಿಕವಿ ಯಾರು? ಪಂಪ. ಕರೆಕ್ಟ್ ಆನ್ಸರ್. ಕನ್ನಡದ ಮೊದಲ ಚಲನಚಿತ್ರ? ಕನ್ನಡದ ಮೊದಲ ಚಲನಚಿತ್ರ ನೆನಪೈತಿ ಆಕ್ಚುಲಿ, ಅದ್ರ ನೆನಪಾಗತ್ತಿಲ್ಲ. ಯಾರ ಮೂವಿ ಅನ್ನೋದ್ರ ಗೊತ್ತೈತ್ರಿ? ರಾಜ್ಕುಮಾರ್ದು ಇರ್ಬೋದು. ಮೂವಿ ಹೆಸರು ಹೇಳ್ರಿ. ಒಂದ್ ಕ್ಲೂ ಕೊಟ್ರೆ ಹೇಳ್ಬೋದು ನಾನು. ಫಸ್ಟ್ ಲೆಟರ್ ಎಸ್ ಇಂದ ಸ್ಟಾರ್ಟ್. ಎಸ್. ಸರ್. ಲಾಸ್ಟ್ ನ ಇಂತ ಎಂಡ್ ಆಕೈತಿ. ನ ಇಂದ ಎಂಡ್. ಹಾ. ಸತೀಶ್ ಸುಲೋಚನ. ಅಂದ್ರೆ ಚೆನ್ನಾಗಿ ಟ್ರೈ ಮಾಡಿದ್ರೇನೋ. ಥ್ಯಾಂಕ್ ಯು. ಹನುಮಂತಪ್ಪ. ನಿಮ್ಮ ಹೆಸರು? ಪುಂಡ್ಲಿಕ್. ಯಾವ ಸ್ಟೂಡೆಂಟ್ ಏನ್ ಮಾಡ್ಕೊಂಡ್ರಿ ನೀವು? ನಂದು ಡಿಗ್ರಿ ಆಗೈತ್ರಿ. ಹೌದ್ರಿ. ಹಾ. ಯಾವ ಊರು? ನಂದು ಇಲ್ಲೇ ಧಾರವಾಡ. ನಿಮ್ದ್ರಿ? ನಮ್ದು ಧಾರವಾಡ. ಓಕೆ, ನಿಮ್ಗೆ 10 ಜನರಲ್ ನಾಲೆಜ್ ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ತೀರಿ. ಓಕೆ, ಕೇಳ್ರಿ. ಯಾವ ಪ್ರಾಣಿಗೆ 8 ಕಣ್ಣಿದೆ? ಯಾವ ಪ್ರಾಣಿಗೆ 8 ಕಣ್ಣಿದೆ? ಗೊತ್ತಿಲ್ಲ. ಗೊತ್ತಿಲ್ಲ. ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದ್ದು ಎಲ್ಲಿ? ಧಾರವಾಡ. ಅಲ್ಲ. ಮೈಸೂರು. ಮೈಸೂರು ಅಲ್ಲ ರೀ. ಹಾ ಹೇಳ್ರಿ. ಧಾರವಾಡ ಅಲ್ಲ, ಗೊತ್ತಿಲ್ಲ. ಗೊತ್ತಿಲ್ಲ. ಬೆಂಗಳೂರು. ಬೆಂಗಳೂರು. ಓ. ಕನ್ನಡದ ಮೊದಲ ವಚನಕಾರ ಯಾರು? ಕನ್ನಡದ ಮೊದಲ ವಚನಕಾರ ಅಲ್ಲಮ್ಮ ಪ್ರಭುನ? ಅಲ್ಲ ಅಲ್ಲ, ಸ್ವಲ್ಪ ಹತ್ರದಿರಿ. ಮೆನ್. ಒಳಗೆ ಹೇಳ್ರಿ ಹೆಸರು ಒಂದೆರಡು. ಬಸವಣ್ಣವ್ರ? ಅಲ್ಲ ಅಲ್ಲ. ಇನ್ನೂ ಸ್ವಲ್ಪ ಟ್ರೈ ಮಾಡಿ. ದೇವರ ದಾಸಿಮಯ್ಯ. ಓಕೆ, ಜಡ್ರಿ ದಾಸಿಮಯ್ಯನಾ? ದೇವರ ದಾಸಿಮಯ್ಯ. ಅತಿ ಹೆಚ್ಚು ಹತ್ತಿ ಬೆಳೆಯುವ ಜಿಲ್ಲೆ? ಹಾವೇರಿನಾ? ಹಾ, ಕರೆಕ್ಟ್ ಆನ್ಸರ್. ಅತಿ ಹೆಚ್ಚು ತೆಂಗು ಬೆಳೆಯುವ ಜಿಲ್ಲೆ? ಅತಿ ಹೆಚ್ಚು ತೆಂಗು ಬೆಳೆಯುವ ಜಿಲ್ಲೆ ತುಮಕೂರಾ? ತುಮಕೂರು ಕರೆಕ್ಟ್ ಆನ್ಸರ್. ಓಕೆ. ಕನ್ನಡದ ಆದಿಕವಿ ಯಾರು? ಕನ್ನಡದ ಪಂಪ. ಹಾ, ಕರೆಕ್ಟ್ ಆನ್ಸರ್. ಕನ್ನಡದ ಮೊದಲ ಚಲನಚಿತ್ರ? ಕನ್ನಡದ ಮೊದಲ ಚಲನಚಿತ್ರನಾ? ಹಾ. ವೇಟ್ ಸರ್. ಇಲ್ಲ. ಸುಲೋಚನನಾ? ಪೂರ್ತಿಯಾಗಿ ಹೇಳ್ರಿ. ಅದು ಸುಲೋಚನ ಪೂರ್ಣ ನೆನಪಾಗ್ತಾ ಇಲ್ಲ. ನೆನಪಾಗತ್ತಿಲ್ರಿ? ಹಂಗ ನೆನ್ಪು ಮಾಡ್ಕೋರಿ. ಸುಲೋಚನಾ 50% ಕರೆಕ್ಟ್ ಆಗಿ ಹೇಳಿರಿ. ಮುಂದಿಂದ ಹೇಳ್ರಿ, ಪೂರ್ತಿ ಆಕೈತಿ. ಸುಲೋಚನಾ ಮುಂದಿನ ಹೆಸರು ನೆನಪಾಗ್ತಾ ಇಲ್ಲ ಬ್ರದರ್.
ಅಂದ್ರೆ ಅದಕ್ಕೆ ಪಾಯಿಂಟ್ ಕೊಡ್ತೇನೆ ತಗೋರಿ. ಸತಿ ಸುಲೋಚನ. ಹಾ ಸತಿ ಸುಲೋಚನ, ಎಸ್ ಸಾರಿ. ಭಾರತದಲ್ಲಿ ಯಾವ ರಾಜ್ಯದಲ್ಲಿ ರಾವಣನ ದೇಗುಲವಿದೆ? ರಾವಣನ ದೇಗುಲವಿದೆ. ಬಿಹಾರ? ಅಲ್ಲ. ಬಿಹಾರ ಅಲ್ವಾ? ಐ ಥಿಂಕ್ ಯಾವ್ದು? ಗೋಕರ್ಣ. ಅಲ್ಲ ಅಲ್ಲ. ಅಲ್ಲ ಅಲ್ಲ. ಇದು ರಾಜ್ಯ. ಗುಜರಾತ್ ಇದು ಆಗಿದೆ. ಲಾಸ್ಟ್ ಆನ್ಸರ್ ಮತ್ತೆ ಲಾಸ್ಟ್ ಕ್ವಶನ್ ಹೌದ್ರಿ ಇದು. ಇದೊಂದು ಹೇಳ್ಬಿಟ್ರೆ ನಿಮ್ಗೆ ಗಿಫ್ಟ್ ಕೊಡ್ತೀನಿ. Wait. ಹೇಳ್ತೀನಿ ತಡ್ರಿ. ತಮಿಳ್ನಾಡಲ್ಲ? ಅಲ್ಲ. ಇನ್ನು ಒಂದೇ ಕ್ಲೀವ್ ಹೇಳ್ಬೇಕ್ರಿ. ಬೆಂಗಾಲ? ಅಲ್ಲ, ರಾಂಗ್ ಆನ್ಸರ್. ಓಕೆ. ಮೂರೇ ಇತ್ತು, ಅದಕ್ಕೆ ರಾಜಸ್ಥಾನ್ ರೀ ಅದು. ರಾಜಸ್ಥಾನ. ಅಂದ್ರೆ ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ಮ್ಯಾಮ್ ನಿಮ್ಮ ಹೆಸರು? ಪ್ರಿಯಾಂಕಾ. ನೀವೇನ್ ಮಾಡ್ಕೊಂಡಿದ್ರಿ? ನಾವು ಸೆಕೆಂಡ್ ಇಯರ್ PU. ಓಕೆ, ನಿಮ್ಮ ಹೆಸರು? ಭಾರ್ಗವಿ. ನಾವು 10 ಜನರಲ್ ನಾಲೆಜ್ ಕ್ವಶನ್ ಕೇಳ್ತೀವಿ, ಆನ್ಸರ್ ಹೇಳ್ತೀರಿ. ಕನ್ನಡದ ಮೊದಲ ವಚನಕಾರ ಯಾರು? ಕನ್ನಡದ ಮೊದಲ ವಚನಕಾರ. ಹಾ ಹೇಳ್ರಿ, ಯಾವ್ದನ್ನೋದಿಲ್ಲ. ಅಲ್ಲ. ಹಾ, ಸ್ವಲ್ಪ ಹತ್ರ ಇದೀರಿ ಸರ್. ಮಾದಯ್ಯ. ಅಲ್ಲ ಅಲ್ಲ, ಸ್ವಲ್ಪ ಹತ್ರ ಇದೀರಿ. ಅಕ್ಕ ಮಾದಯ್ಯ ಅಂದ್ರಲ್ಲ, ಲಾಸ್ಟ್ ಲೆಟರ್ ಅದ ಬರ್ತದೆ. ಯಾನ ಬರ್ತದೆ ಲಾಸ್ಟ್ ಲೆಟರ್. ಫಸ್ಟ್ ಲೆಟರ್ ಹೇಳ್ರಿ. ತೇ ಬರ್ತದೆ. ಗೊತ್ತಿಲ್ರಿ? ದೇವರ ದಾಸಿಮಯ್ಯ. ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು? ಗದ್ಯ ಕೃತಿ. ಗೊತ್ತಿಲ್ಲ. ಬರ ಕನ್ನಡನಲ್ಲಿ. ಕನ್ನಡನೂ ಐತಿ, ಹಿಸ್ಟ್ರಿನೂ ಬರ್ತೈತಿ. ಗೊತ್ತಿಲ್ರಿ? ವಡ್ಡಾರಾಧನೆ ಕೇಳಿಲ್ರಿ ಹೆಸರು? ವಡ್ಡಾರಾಧನೆ ಎಲ್ಲಿ ಕೇಳಿದ್ರಿ? ಯಾರ್ದೋ ಕೃತಿಗಾರ ಪರಿಚಯ ಕೇಳಿ ಕನ್ನಡದೊಳಗೆ ಕೇಳ್ತಾರೆ. ಭಾರತದಲ್ಲಿ ಅತಿ ಹೆಚ್ಚು ತಿನ್ನಲ್ಪಡುವ ಧಾನ್ಯ? ರಾಗಿ. ಸ್ವಲ್ಪ ಹತ್ರ ಇದ್ರಿ. ಡೈಲಿ ಏನ್ ತಿಂತೀರಿ? ಅಕ್ಕಿ. ಕರೆಕ್ಟ್ ಆನ್ಸರ್. ಕನ್ನಡದ ಆದಿಕವಿ ಯಾರು? ಕರೆಕ್ಟ್ ಆನ್ಸರ್. ಅತಿ ಹೆಚ್ಚು ಹತ್ತಿ ಬೆಳೆಯುವ ಜಿಲ್ಲೆ ಯಾವುದು? ಇನ್ನು 3 ಕರೆಕ್ಟ್ ಆನ್ಸರ್ ಹೇಳ್ರಿ, ನಿಮ್ದು ಗಿಫ್ಟ್ ಕೊಡ್ತೀವಿ. ಅತಿ ಹೆಚ್ಚು ಹತ್ತಿ ಬೆಳೆಯುವ ಜಿಲ್ಲೆ? ಜಿಲ್ಲೆ ಜಿಲ್ಲೆ. ಹಾವೇರಿ. ಕರೆಕ್ಟ್ ಆನ್ಸರ್. ಎಷ್ಟು ಕರೆಕ್ಟ್ ಆನ್ಸರ್ ಹೇಳಿದ್ರೆ ನೆನ್ಪಿಟ್ಕೋರಿ? 3. ಇನ್ನು 2. ಅತಿ ಹೆಚ್ಚು ತೆಂಗು ಬೆಳೆಯುವ ಜಿಲ್ಲೆ ಯಾವುದು? ಚಿಕ್ಕೋಡಿ ಜಿಲ್ಲೆ ಯಾವುದೇ ಗೊತ್ತಿಲ್ಲ ನನಗೂ, ಆದ್ರೆ ಚಿಕ್ಕೋಡಿ ಜಾಸ್ತಿ ಬೆಳೀತಾರೆ. ಚಿಕ್ಕೋಡಿ ಅರ್ಥ ಬೆಳೆಂಗಿಲ್ರಿ. ತುಮಕೂರು. ಕರೆಕ್ಟ್ ಆನ್ಸರ್. ಯಾವ ಪ್ರಾಣಿಗೆ 8 ಕಣ್ಣು ಇದೆ? ಯಾವ ಪ್ರಾಣಿ 8 ಕಣ್ಣನ್ನು ಹೊಂದಿದೆ? ಸ್ನೇಕ್ 2. ಕಣ್ಣು ಕಣ್ಣು. ಮಾರ್ವೆಲ್ ಮೂವೀಸ್ ನೋಡ್ತೀರಿ? ಹಂಗಂದ್ರೆ ನೀವು ಹೇಳೋದು ಕನ್ನಡದ ಮೊದಲ ಚಲನಚಿತ್ರ ಪಿಕ್ಚರ್? ಫಸ್ಟ್ ಪಿಕ್ಚರ್ ಯಾವ್ದ್ರಿ ಕನ್ನಡದೊಳಗೆ? ಇದು ಹೇಳ್ಬಿಡ್ರಿ, ಗಿಫ್ಟ್ ನಿಮ್ದ ಕೊಡ್ತೀವಿ ಫಿಕ್ಸ್. ಈಸಿ ಎಲ್ಲ ಹೇಳಿದ್ರು ಮುಗೀತೆ. ಹುಬ್ಬಳ್ಳಿಗೆ ಹುಬ್ಬಳ್ಳಿ ಅಂತ ಹೆಸರು ಯಾಕೆ ಬಂತು? ಭಾಳ ಈಸಿ ಕ್ವಶನ್. ಛೋಟಾ ಮುಂಬೈ. ಅಲ್ಲ, ಅದನ್ನ ಛೋಟಾ ಮುಂಬೈ ಅಂತಾರಿ. ಹುಬ್ಬಳ್ಳಿಗೆ ಹುಬ್ಬಳ್ಳಿ ಅಂತ ಹೆಸರು ಹೆಂಗ್ ಬಂತು? ಹೂಬಳ್ಳಿ ಹಾ, ಕರೆಕ್ಟ್ ಆನ್ಸರ್. ಹೂಬಳ್ಳಿ ಬಾಳದ. ಹಾ, ಕರೆಕ್ಟ್ ಆನ್ಸರ್. ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ನಾವು ಕೇಳಿದಂತ 10 ಕ್ವಶನ್ ಆನ್ಸರ್ ಮಾಡಿದ್ರಿ. ಹೆಂಗ್ ಅನ್ಸ್ತೈತಿ? ಗಿಫ್ಟ್ ನಿಮ್ದ ಆಯ್ತು ಈಗ. ಚಲೋ ಅನ್ನಿಸ್ತು.
ಅದು ಇನ್ನ ಕ್ವಶನ್ಸ್ ಆನ್ಸರ್ ಮಾಡ್ಬೇಕಾಗಿತ್ತು ಇನ್ನು ಕ್ವಶನ್ ಆನ್ಸರ್ ಮಾಡ್ಬೇಕಾಗಿತ್ತು. ಅಂತ ನಾ ಕೇಳಿದ್ದೆ ಆದ್ರೆ ನೀವ್ ಹೇಳಿಲ್ಲ. ಅದೇ ನೀವು ಕೇಳಿದ್ರಿ ನಾವು ಹೇಳಕಂದ್ರ ಜಸ್ಟ್ ಗೊತ್ತಿರ್ಲಿಲ್ಲ ಅಷ್ಟೊಂದು. ಓಕೆ ನಡೀತೆ ತಗೋರಿ. 5 ಕ್ವಶನ್ ಈಗ ಆನ್ಸರ್ ಹೇಳಿದ್ರಲ್ಲ, ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ಈ ಗಿಫ್ಟ್ ನಿಮ್ದು ತಗೋರಿ. ಬುಕ್ ಹೋದ್ರಿ, ಇದ್ರೊಳಗೆ ನಾಲೆಜ್ ತಗೋರಿ, ಮತ್ತು ನಾಲೆಜ್ ನ ಬೇರೆ ತರಗೆ ಹೇಳ್ಕೊಡ್ರಿ. ಥ್ಯಾಂಕ್ ಯು.